ಇದರ ನಡುವೆ ಬ್ರೇಕಿಂಗ್ ಅಪ್ಡೇಟ್ ಒಂದು ಬರ್ತದೆ, ಅದರ ಕಡೆ ಗಮನ ಕೊಡೋಣ. ಜಾತಿ ಗಣತಿ ವರದಿ ಅನುಷ್ಠಾನ ಶತಸಿದ್ಧ ಅಂತ ಪುನರುಚ್ಚರಿಸಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ಸಂಶಯ ಬೇಡ, ಜಾತಿ ಗಣತಿಯನ್ನ ಜಾರಿಗೆ ತಂದೇ ತರ್ತೇವೆ ಅಂತ ಹೇಳಿ ಹಿಂದುಳಿದ ವರ್ಗಗಳ ಮುಖಂಡರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಯ ನೀಡಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರ ಸಭೆಯಲ್ಲೇ ಈ ಘೋಷಣೆಯನ್ನ ಮಾಡಿದ್ದಾರೆ. ಜಾತಿ ಗಣತಿ ವೈಜ್ಞಾನಿಕವಾಗಿದೆ ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದು ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್ ಮೂವೇನೆ. ಯಾವಾಗ ಪಟ್ಟದಿಂದ ಕೆಳಗೆ ಇಳಿಲೇಬೇಕು ಅನ್ನೋ ಅನಿವಾರ್ಯತೆ ಬರುತ್ತೋ ಆಗ ಈ ಜಾತಿ ಗಣತಿಯ ಟ್ರಂಪ್ ಕಾರ್ಡನ್ನು ಮುಂದಿಟ್ಟು ಮಾಸ್ ಲೀಡರ್, ಅಹಿಂದ ಮತಗಳ ಸರದಾರ ನಾನು ಅನ್ನೋದನ್ನು ಹೈಕಮಾಂಡ್ ನಾಯಕರಿಗೆ ತೋರ್ಪಡಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನೋ ಚರ್ಚೆ ಬಹಳ ದಿನಗಳಿಂದ ಇದ್ದೇ ಇದೆ. ಇದೀಗ ಕಾಂಗ್ರೆಸ್ನ ಒಳಗಡೆ ಈ ಕುರ್ಚಿ ಕಲಹ ಮತ್ತಷ್ಟು ಮಗದಷ್ಟು ದಿನೇ ದಿನೇ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಮತ್ತೊಮ್ಮೆ ಬಹುಚರ್ಚಿತ, ಒಂದರ್ಥದಲ್ಲಿ ವಿವಾದಿತ ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವೈಜ್ಞಾನಿಕ ವರದಿ ಅಂತ ಹೇಳಿದವರಿಗೆ, ಅದರಲ್ಲೂ ಅವರದೇ ಪಕ್ಷದವರು ಹೇಳಿದ ಮಾತಿದು ಅವೈಜ್ಞಾನಿಕ ವರದಿ ಅಂದವರಿಗೂ ಕೂಡ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ. ಈ ವರದಿ ವೈಜ್ಞಾನಿಕವಾಗಿದೆ, ಇದನ್ನ ನಾನು ಜಾರಿಗೆ ತಂದೇ ತರ್ತೇನೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀನಿ, ಈ ಕುರ್ಚಿ ಕಲಹಕ್ಕೂ ಸಿದ್ದರಾಮಯ್ಯನವರು ಇವತ್ತು ಮತ್ತೊಮ್ಮೆ ಇದನ್ನ ಪುನರುಚ್ಚಾರ ಮಾಡಿರೋದಕ್ಕೂ ನಾವು ಕನೆಕ್ಟ್ ಮಾಡಿ ನೋಡಬಹುದಾ? ಸ್ಮಿತಾ, ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಘೋಷಣೆಯನ್ನು ಪ್ರಕಟವನ್ನು ಮಾಡಿರುವಂಥದ್ದು. ಅಂದರೆ ಬಜೆಟ್ ಪೂರ್ವಭಾವಿಯಾಗಿ SC/ST ಸಮುದಾಯದ ಪ್ರಮುಖ ಮುಖಂಡರುಗಳ ಜೊತೆ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಸಂಬಂಧಪಟ್ಟಂತೆ ಹಕ್ಕೊತ್ತಾಯ ಆಯಿತು. ಅಂದರೆ ಇಲ್ಲಿವರೆಗೂ ಕೂಡ ಜಾತಿ ಜನಗಣತಿ ವರದಿ ಜಾರಿ ಮಾಡಬಾರ್ದು ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಮುಖಂಡರು ಪಕ್ಷದಲ್ಲೇ ಕೂಡ ಒತ್ತಡ ಏರಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಕೂಡ ಇದೇ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ, ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಭೆಯಲ್ಲಿ ಶತಸಿದ್ಧ ಜಾತಿ ಜನಗಣತಿ ವರದಿ ಜಾರಿ ಮಾಡೋದು ಅಂತ ಅನ್ನೋದು ಒಂದು ಹೆಜ್ಜೆ ಮುಂದೋಗಿ ಈ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿದೆ ಅಂತ ಸಭೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಅಂದರೆ ಅವೈಜ್ಞಾನಿಕ ಅಂತ ಯಾರು ಪಕ್ಷದ ಒಳಗಡೆ ಮತ್ತು ಪಕ್ಷದ ಹೊರಗಡೆ ಮಾತಾಡ್ತಾ ಇದ್ರು ಅವರು ಕೂಡ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರಗಳು ಚರ್ಚೆಯ ಬೆನ್ನಲ್ಲೇ ಈಗ ಜಾತಿ ಜನಗಣತಿ ವರದಿಯ ಒಂದು ಅಸ್ತ್ರವನ್ನು ಬಿಟ್ಟಿರುವಂಥದ್ದು. ಸಭೆಯಲ್ಲಿ ಘೋಷಣೆ ಮಾಡುವ ಮೂಲಕ ಮುಂದಿನ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ದಿಕ್ಸೂಚಿಯನ್ನು ಅಥವಾ ಅದರ ಒಂದು ಮುನ್ಸೂಚನೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಒಂದೊಂದು ಬಹಳ ಸ್ಪಷ್ಟ. ಜಾತಿ ಜನಗಣತಿ ವರದಿ ಜಾರಿಯಾದರೆ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಅಥವಾ ನಾನಾ ಬೇರೆ ಬೇರೆ ತಿರುವನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಇದರ ನಡುವೆ ಬ್ರೇಕಿಂಗ್ ಅಪ್ಡೇಟ್ ಒಂದು ಬರ್ತದೆ, ಅದರ ಕಡೆ ಗಮನ ಕೊಡೋಣ. ಜಾತಿ ಗಣತಿ ವರದಿ ಅನುಷ್ಠಾನ ಶತಸಿದ್ಧ ಅಂತ ಪುನರುಚ್ಚರಿಸಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ಸಂಶಯ ಬೇಡ, ಜಾತಿ ಗಣತಿಯನ್ನ ಜಾರಿಗೆ ತಂದೇ ತರ್ತೇವೆ ಅಂತ ಹೇಳಿ ಹಿಂದುಳಿದ ವರ್ಗಗಳ ಮುಖಂಡರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಯ ನೀಡಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರ ಸಭೆಯಲ್ಲೇ ಈ ಘೋಷಣೆಯನ್ನ ಮಾಡಿದ್ದಾರೆ. ಜಾತಿ ಗಣತಿ ವೈಜ್ಞಾನಿಕವಾಗಿದೆ ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದು ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್ ಮೂವೇನೆ. ಯಾವಾಗ ಪಟ್ಟದಿಂದ ಕೆಳಗೆ ಇಳಿಲೇಬೇಕು ಅನ್ನೋ ಅನಿವಾರ್ಯತೆ ಬರುತ್ತೋ ಆಗ ಈ ಜಾತಿ ಗಣತಿಯ ಟ್ರಂಪ್ ಕಾರ್ಡನ್ನು ಮುಂದಿಟ್ಟು ಮಾಸ್ ಲೀಡರ್, ಅಹಿಂದ ಮತಗಳ ಸರದಾರ ನಾನು ಅನ್ನೋದನ್ನು ಹೈಕಮಾಂಡ್ ನಾಯಕರಿಗೆ ತೋರ್ಪಡಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನೋ ಚರ್ಚೆ ಬಹಳ ದಿನಗಳಿಂದ ಇದ್ದೇ ಇದೆ. ಇದೀಗ ಕಾಂಗ್ರೆಸ್ನ ಒಳಗಡೆ ಈ ಕುರ್ಚಿ ಕಲಹ ಮತ್ತಷ್ಟು ಮಗದಷ್ಟು ದಿನೇ ದಿನೇ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಮತ್ತೊಮ್ಮೆ ಬಹುಚರ್ಚಿತ, ಒಂದರ್ಥದಲ್ಲಿ ವಿವಾದಿತ ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.
ಅವೈಜ್ಞಾನಿಕ ವರದಿ ಅಂತ ಹೇಳಿದವರಿಗೆ, ಅದರಲ್ಲೂ ಅವರದೇ ಪಕ್ಷದವರು ಹೇಳಿದ ಮಾತಿದು ಅವೈಜ್ಞಾನಿಕ ವರದಿ ಅಂತ. ಅವೈಜ್ಞಾನಿಕ ವರದಿ ಅಂದವರಿಗೂ ಕೂಡ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ. ಈ ವರದಿ ವೈಜ್ಞಾನಿಕವಾಗಿದೆ, ಇದನ್ನ ನಾನು ಜಾರಿಗೆ ತಂದೇ ತರ್ತೇನೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀನಿ, ಈ ಕುರ್ಚಿ ಕಲಹಕ್ಕೂ ಸಿದ್ದರಾಮಯ್ಯನವರು ಇವತ್ತು ಮತ್ತೊಮ್ಮೆ ಇದನ್ನ ಪುನರುಚ್ಚಾರ ಮಾಡಿರೋದಕ್ಕೂ ನಾವು ಕನೆಕ್ಟ್ ಮಾಡಿ ನೋಡಬಹುದಾ? ಇವಾಗಲೂ ಸ್ಮಿತಾ, ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಘೋಷಣೆಯನ್ನು ಪ್ರಕಟವನ್ನು ಮಾಡಿರುವಂಥದ್ದು. ಅಂದರೆ ಬಜೆಟ್ ಪೂರ್ವಭಾವಿಯಾಗಿ SC/ST ಸಮುದಾಯದ ಪ್ರಮುಖ ಮುಖಂಡರುಗಳ ಜೊತೆ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಸಂಬಂಧಪಟ್ಟಂತೆ ಹಕ್ಕೊತ್ತಾಯ ಆಯಿತು. ಅಂದರೆ ಇಲ್ಲಿವರೆಗೂ ಕೂಡ ಜಾತಿ ಜನಗಣತಿ ವರದಿ ಜಾರಿ ಮಾಡಬಾರ್ದು ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಮುಖಂಡರು ಪಕ್ಷದಲ್ಲೇ ಕೂಡ ಒತ್ತಡ ಏರಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಕೂಡ ಇದೇ ಬಗ್ಗೆ ಸಂಬಂಧಪಟ್ಟ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ, ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಭೆಯಲ್ಲಿ ಶತಸಿದ್ಧ ಜಾತಿ ಜನಗಣತಿ ವರದಿ ಏನು ಜಾರಿ ಮಾಡೋದು ಅಂತ ಅನ್ನೋದು ಒಂದು ಹೆಜ್ಜೆ ಮುಂದೋಗಿ ಈ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿದೆ ಅಂತ ಸಭೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಅಂದರೆ ಅವೈಜ್ಞಾನಿಕ ಅಂತ ಯಾರು ಪಕ್ಷದ ಒಳಗಡೆ ಮತ್ತು ಪಕ್ಷದ ಹೊರಗಡೆ ಮಾತಾಡ್ತಿದ್ರು ಅವರು ಕೂಡ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರಗಳು ಚರ್ಚೆಯ ಬೆನ್ನಲ್ಲೇ ಈಗ ಜಾತಿ ಜನಗಣತಿ ವರದಿಯ ಒಂದು ಅಸ್ತ್ರವನ್ನು ಬಿಟ್ಟಿರುವಂಥದ್ದು. ಸಭೆಯಲ್ಲಿ ಘೋಷಣೆ ಮಾಡುವ ಮೂಲಕ ಮುಂದಿನ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ದಿಕ್ಸೂಚಿಯನ್ನು ಅಥವಾ ಅದರ ಒಂದು ಮುನ್ಸೂಚನೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಒಂದೊಂದು ಬಹಳ ಸ್ಪಷ್ಟ. ಜಾತಿ ಜನಗಣತಿ ವರದಿ ಜಾರಿಯಾದರೆ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಅಥವಾ ನಾನಾ ಬೇರೆ ಬೇರೆ ತಿರುವನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.